ಐಎಎಸ್ ಅಧಿಕಾರಿ ಮನೀಶ್ ಮೌದ್ಗಿಲ್ ವಿರುದ್ಧ ಕಿಡಿಕಾರಲಾಗ್ತಿದೆ. ಸದ್ಯ ಅದರ ವಿರುದ್ಧ ಅಧಿಕಾರವನ್ನ ಕೂಗಿದ್ದಾರೆ ಜಿಬಿಎ ನೌಕರರು. ಐಎಎಸ್ ಅಧಿಕಾರಿ ಮನೀಶ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಯಾರು ಅಧಿಕಾರಿಯ ವಿರುದ್ಧ ಧಿಕ್ಕಾರವನ್ನ ಕೂಗಿರೋದು ಜಿಬಿಎ ನೌಕರರು. ಜಿಬಿಎ ಆಯುಕ್ತರ ಮುಂದೆನೆ ಮೌದ್ಗಿಲ್ಗೆ ಧಿಕ್ಕಾರವನ್ನ ಕೂಗಿದ್ದಾರೆ. ಜಿಬಿಎ ಸಿಬ್ಬಂದಿಗೆ ಮಾನಸಿಕ ಕಿರುಕುಳವನ್ನ ನೀಡುತ್ತಿದ್ದಾರಂತೆ. ರಜೆಯ ದಿನಗಳಲ್ಲೂ ಕೂಡ ಸಿಬ್ಬಂದಿಯನ್ನ ಕರೆಸಿ ಕೆಲಸ ಮಾಡಬೇಕಂತೆ. ಈ ಖಾತಾ ವಿತರಣೆಯಲ್ಲೂ ಕೂಡ ಒತ್ತಡವನ್ನ ಇವರು ಹೇರುತ್ತಿದ್ದಾರೆ. ಇಬ್ಬರು ಕಂದಾಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮಾಡೋಕೆ ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ. ಅಮಾನತು ಆದೇಶವನ್ನ ಹಿಂಪಡೆಯುವಂತೆ ಸದ್ಯ ಜಿಬಿಎ ನೌಕರರು ಒತ್ತಾಯ ಮಾಡ್ತಿದ್ದಾರೆ. ಕೆಲಸ ಸ್ಥಗಿತ ಮಾಡಿ ಜಿಬಿಎ ಕೇಂದ್ರ ಕಚೇರಿಯ ಮುಂಭಾಗ ಹೋರಾಟವನ್ನ ಮಾಡ್ತಿದ್ದಾರೆ ಜಿಬಿಎ ನೌಕರರು. ನೋಡಿ, ಜಿಬಿಎ ಆಗ್ತಿದ್ದಂತೆ ಒಂದೊಂದು ಶುರುವಾಗಿದೆ. ಪ್ರಮುಖವಾಗಿ ಐಎಎಸ್ ಅಧಿಕಾರಿ ಮನೀಶ್ ಮೌದ್ಗಿಲ್ ವಿರುದ್ಧ ಈ ಆಕ್ರೋಶಗಳು ಹೊರಗೆ ಬರ್ತಿರೋದು. ಏನ್ ಮಾಡ್ತಿದ್ದಾರಂತೆ ಗೊತ್ತಾ? ಜಿಬಿಎ ಆಯುಕ್ತರ ಮುಂದೆನೇ ಈ ಧಿಕ್ಕಾರ, ಆಕ್ರೋಶ, ಅಸಮಾಧಾನವನ್ನ ಹೊರಗಾಕಿರೋದು. ಸಿಬ್ಬಂದಿಗಳಿಗೆ ಮಾನಸಿಕ ಕಿರುಕುಳವನ್ನ ಕೊಡ್ತಿದ್ದಾರೆ. ನಮ್ಗೆ ರಜೆ ದಿನನೂ ಕೂಡ ಇವರು ಕೆಲಸ ಮಾಡ್ಬೇಕಂತಾರೆ. ಈ ಖಾತಾ ವಿತರಣೆಯಲ್ಲೂ ಕೂಡ ನಮ್ಮ ಮೇಲೆ ಒತ್ತಡ ಹೇರ್ತಿದ್ದಾರೆ. ಈಗಾಗಲೇ ಕಂದಾಯ ಅಧಿಕಾರಿಗಳನ್ನ ಇಬ್ಬರನ್ನ ಸಸ್ಪೆಂಡ್ ಮಾಡೋದಕ್ಕೂ ಕೂಡ ಐಎಎಸ್ ಅಧಿಕಾರಿ ಅಲ್ಲ, ಇವರು ಶಿಫಾರಸ್ ಕೂಡ ಮಾಡಿದ್ದಾರೆ. ಇದನ್ನ ಹಿಂಪಡಿಬೇಕು, ಅಮಾನತಾದೇಶವನ್ನು ವಾಪಸ್ ತೆಗೆದುಕೊಳ್ಳಬೇಕು, ನಮಗೆ ಮಾನಸಿಕ ಹಿಂಸೆ, ಒತ್ತಡವನ್ನ ಕೊಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಜಿಬಿಎನ್ನ ಕೇಂದ್ರ ಕಚೇರಿಯ ಎದುರು ಹೋರಾಟವನ್ನ ಮಾಡ್ತಾ ಇತರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಸ್ವತಃ ಜಿಬಿಎ ನೌಕರರು ಮಾಡಿರೋದು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ದೃಶ್ಯದಲ್ಲೂ ಕೂಡ ಎಲ್ಲರೂ ಕೂಡ ಕಚೇರಿ ಮುಂದೆ ಸೇರಿದ್ದಾರೆ. ಮನೀಶ್ ಹಿರಿಯ ಐಎಎಸ್ ಅಧಿಕಾರಿ ವಿರುದ್ಧ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಮಾನಸಿಕವಾಗಿ ಇವತ್ತು